ಕೇವಲ 12 ವರ್ಷದ ಬಾಲಕನೊಬ್ಬ ಬ್ರಿಟಿಷರ ಸಂಪೂರ್ಣ ಸರ್ವನಾಶದ ಪ್ರತೀಕಾರಕ್ಕಾಗಿ ಪ್ರತಿಜ್ಞೆ ಮಾಡುತ್ತಾನೆ ಎಂದರೆ ಆ ಹುಡುಗ ಎಷ್ಟು ಪ್ರಖರವಾಗಿರಬೇಕು ಒಮ್ಮೆ ಯೋಚಿಸಿ ನೋಡಿ. ಬುದ್ಧಿ ಬೆಳೆಯುವ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯದ ಕನಸು ಕಂಡಿದ್ದಂತಹ ಆ ಪೋರ ಇಡೀ ದೇಶದ ಪ್ರಮುಖ ಕ್ರಾಂತಿಕಾರಿಗಳ ಸಾಲಿನಲ್ಲಿ ಇಂದು ಕೂಡ ಬರುತ್ತಾನೆ ಎಂದರೆ ಆತ ಸಾಮಾನ್ಯನೇ ಎಂದು ಒಮ್ಮೆ ಯೋಚಿಸಿ ನೋಡಿ. ಬದುಕಿದ್ದು ಕೇವಲ 23 ವರ್ಷವಾದರೂ ಇಂದಿಗೂ ಆತ ಇಡೀ ದೇಶವಾಸಿಗಳ ಮನಸ್ಸಿನಲ್ಲಿ ನೆಲೆಯಾಗಿದ್ದಾನೆ ಎಂದರೆ ಆತ ಅದೆಂತಹ ಸ್ವಾತಂತ್ರ್ಯ ಹೋರಾಟಗಾರನಿರಬಹುದು ಎಂದು ಯೋಚಿಸಿ ನೋಡಿ. ಹೌದು, ನಾನು ಇವತ್ತು ನಿಮ್ಮ ಮುಂದೆ ಆ ಸಿಂಹದ ಮರಿಯ ಕಥೆಯನ್ನು ಹೇಳುತ್ತೇನೆ ಬನ್ನಿ ಸ್ನೇಹಿತರೆ. ಅವತ್ತು 1919 ಏಪ್ರಿಲ್ 13 ಅಮೃತಸರದ ಜಲಿಯನ್ ವಾಲಾಬಾಗ್ ಅಲ್ಲಿ ಸಾವಿರಾರು ಜನರಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿತ್ತು. ಆಗಿನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ನಡೆಯುತ್ತಿತ್ತು. ಇದಕ್ಕೆ ಕಾರಣವೆಂದರೆ ಬ್ರಿಟಿಷರು 1919ರಲ್ಲಿ ತಂದಂತಹ ಒಂದು ಕಾನೂನು ಆಗಿತ್ತು. ಅದೇ ರೌಲೆಟ್ ಕಾನೂನು. 1919ರಲ್ಲಿ ಬ್ರಿಟಿಷರು ರೌಲೆಟ್ ಎಂಬ ಕಾನೂನನ್ನು ತಂದರು. ಇದರಲ್ಲಿ ಭಾರತೀಯರನ್ನು ಯಾವುದೇ ವಿಚಾರಣೆ ಮಾಡದೆ ಬಂಧಿಸಬಹುದಾಗಿತ್ತು ಮತ್ತು ಶಿಕ್ಷೆಯನ್ನು ನೀಡಬಹುದಾಗಿತ್ತು. ಇಡೀ ದೇಶದಲ್ಲಿನ ಪತ್ರಿಕೆಗಳ ಮೇಲೆ ದೊಡ್ಡ ನಿರ್ಬಂಧವನ್ನು ಹೇರಲಾಯಿತು. ಜನರು ಸಭೆ ಸೇರುವಂತಿರಲಿಲ್ಲ, ಪ್ರತಿಭಟನೆ ಮಾಡುವಂತಿರಲಿಲ್ಲ. ಒಂದು ವೇಳೆ ಮಾಡಿದರೆ ಅವರಿಗೆ ಯಾವುದೇ ವಿಚಾರಣೆ ಅಥವಾ ನ್ಯಾಯಾಲಯದ ಆದೇಶವಿಲ್ಲದೆಯೇ ಶಿಕ್ಷೆಯನ್ನು ನೀಡಬಹುದಾಗಿತ್ತು ಮತ್ತು ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಬಂಧಿಸಬಹುದಾಗಿತ್ತು. ಇದು ಒಂದು ರೀತಿಯಲ್ಲಿ ಸಂಪೂರ್ಣವಾದ ಸರ್ವಾಧಿಕಾರ, ನ್ಯಾಯಸಮ್ಮತವಿಲ್ಲದ ಆಕ್ಟ್ ಆಗಿತ್ತು. ಇದರಲ್ಲಿ ತಪ್ಪು ಮಾಡದ ಅದೆಷ್ಟೋ ಜನರನ್ನು ಬಲಿಯಾಗಿಸುವ ಸಂದರ್ಭವಿತ್ತು. ಹೀಗಾಗಿ ಈ ಕಾಯ್ದೆಯನ್ನು ವಿರೋಧಿಸುವ ಸಲುವಾಗಿ ಇಡೀ ದೇಶದ ಜನರು ಒಗ್ಗಟ್ಟಾದರು. ಗಾಂಧೀಜಿ ಕೂಡ ಆಗಿನ ಕಾಲದಲ್ಲಿ ಇದನ್ನು ಕಪ್ಪು ಕಾಯ್ದೆ ಎಂದು ಕರೆದು ಆಗಿನ ಕಾಲದಲ್ಲಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಅಮೃತಸರದಲ್ಲಿ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡತೊಡಗಿದರು. ಪ್ರಾರಂಭದಲ್ಲಿ ಇದು ಶಾಂತ ರೀತಿಯಲ್ಲಿ ಸಾಗುತ್ತಿದ್ದರೂ ನಂತರದ ದಿನದಲ್ಲಿ ಇದು ಬಹಳ ತೀವ್ರವಾಗಿ ನಡೆಯಲು ಪ್ರಾರಂಭವಾಯಿತು. ಇದರಿಂದ ಬ್ರಿಟಿಷರು ಇದು ಇನ್ನಷ್ಟು ಹೆಚ್ಚಾಗುತ್ತದೆ ಎಂಬ ಕಾರಣಕ್ಕಾಗಿ ಆಗಿನ 2 ಪ್ರಮುಖ ನಾಯಕರನ್ನು ಬಂಧನ ಮಾಡಿದರು. ಅವರೇ ಡಾಕ್ಟರ್ ಸತ್ಯಪಾಲ್ ಮತ್ತು ಆಗಿನ ಡಾಕ್ಟರ್ ಸೈಸುದ್ದೀನ್ ಕಿಚ್ಲೋ. ಮೊದಲೇ ರೌಲೆಟ್ ಕಾಯ್ದೆಯ ವಿರುದ್ಧ ದಂಗೆ ಎದ್ದಿದ್ದ ಜನರ ಆಕ್ರೋಶ ಈ 2 ನಾಯಕರ ಬಂಧನದಿಂದ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಈ ಕಾರಣದಿಂದ ಬ್ರಿಟಿಷರ ವಿರುದ್ಧ ಅತ್ಯಧಿಕ ಮಟ್ಟದಲ್ಲಿ ದೇಶವ್ಯಾಪಿ ಆಕ್ರೋಶಗಳು ವ್ಯಕ್ತವಾದವು. 1919 ಏಪ್ರಿಲ್ 23ರಂದು ಜಲಿಯನ್ ವಾಲಾಬಾಗ್ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧವಾಯಿತು. ಅವತ್ತು ವೈಸಾಖಿ ಹಬ್ಬ ಕೂಡ ಇದ್ದಿದ್ದರಿಂದ ಆ ಜಾಗದಲ್ಲಿ ರೈತರು, ವ್ಯಾಪಾರಿಗಳು, ಅನೇಕ ಕುಟುಂಬದ ಸದಸ್ಯರು ಅಮೃತಸರಕ್ಕೆ ಬಂದಿದ್ದರು. ಇದರ ಮಧ್ಯೆ ಪ್ರತಿಭಟನಾಕಾರರು ಇದನ್ನೇ ಬಳಸಿಕೊಂಡು ಜನರನ್ನು ಬ್ರಿಟಿಷರ ವಿರುದ್ಧ ನಿಲ್ಲಲು ವೇದಿಕೆ ಕೂಡ ತಯಾರು ಮಾಡಿಕೊಂಡಿದ್ದರು. ಅಂದು ಜಲಿಯನ್ ವಾಲಾಬಾಗ್ನಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚಿನ ಜನರು ತುಂಬಿ ಹೋಗಿದ್ದರು. ಬ್ರಿಟಿಷರ ವಿರುದ್ಧ ಆಕ್ರೋಶ ಒಂದು ಕಡೆಯಾದರೆ ವೈಸಾಖಿ ಹಬ್ಬದ ಸಂಭ್ರಮ ಮತ್ತೊಂದೆಡೆ. ಹೀಗೆ ಜನಜಂಗುಳಿ ನೆರೆದಿರುವ ಜಲಿಯನ್ ವಾಲಾಬಾಗ್ಯ ಒಬ್ಬ ನರರಾಕ್ಷಸ ಸುಮಾರು 90 ಸೈನಿಕರನ್ನು ಇಡೀ ಬಾಗನ್ನು ಸುತ್ತುವರಿಸಿ ಎಂದು ಆದೇಶ ನೀಡಿ ಮುನ್ನುಗ್ಗುತ್ತಾನೆ. ಅವನೇ ಜನರಲ್ ಡಯರ್. ಜನರ ಮಧ್ಯಕ್ಕೆ ಪ್ರವೇಶ ಮಾಡಿದಂತಹ ಆ ವ್ಯಕ್ತಿಯ ಕುರಿತು ಯಾವುದೇ ರೀತಿಯಾದಂತಹ ಸುಳಿವು ಇಲ್ಲದಂತಹ ಅದೆಷ್ಟೋ ಸಾವಿರಾರು ಜನರು ಅವತ್ತು ಒಮ್ಮೆಗೆ ದಂಗಾಗಿ ಹೋದರು. ಏನಾಯಿತು ಎಂದು ಕೇಳುವಷ್ಟರಲ್ಲಿ ಜನರಲ್ ಸುತ್ತಮುತ್ತಲಿನ ಎಲ್ಲ ಸೈನಿಕರಿಗೆ ಆದೇಶ ಮಾಡಿಯೇ ಬಿಟ್ಟ, ಫೈರ್. ಒಂದು ಕಡೆಯಿಂದ ಜನಜಂಗುಳಿ, ಮತ್ತೊಂದು ಕಡೆಯಿಂದ ಗುಂಡಿನೋಕುಳಿ. ಓಡಿ ತಪ್ಪಿಸಬಹುದು ಎಂದರೆ ವಾಲಾಬಾಗ್ ದಾರಿ ಸಂಪೂರ್ಣ ಮುಚ್ಚಿ ಹೋಗಿತ್ತು. ಬೇರೆ ದಾರಿಗಳೆಲ್ಲವೂ ಸೈನಿಕರಿಂದ ಆವೃತವಾಗಿತ್ತು. ಅವತ್ತು ಕಣ್ಣಿಗೆ ಕಂಡವರು ಎಲ್ಲರೂ ಗುಂಡಿನೇಟಿಗೆ ಬಲಿಯಾಗುತ್ತಿದ್ದರು. ಎಷ್ಟೋ ಜನರು ಪ್ರಾಣವನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ಬಾವಿಗೆ ಹಾರಿದರು. ಈ ಹಾರಿದ ಸಂದರ್ಭದಲ್ಲಿ ಅದೆಷ್ಟೋ ಜನರು ಪ್ರಾಣವನ್ನು ಕಳೆದುಕೊಂಡರು. ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಮಾಡದೆ ಇರುವಂತಹ ಸಂದರ್ಭದಲ್ಲಿ ಯಾರು ನೆನೆಯದಂತಹ ಒಂದು ಕೃತ್ಯ ನಡೆದೇ ಹೋಗಿತ್ತು. ಅವತ್ತು ಜನರಲ್ ಡಯರ್ನ ರಕ್ತದಾಹಕ್ಕೆ ಬಲಿಯಾಗಿದ್ದು 1000ಕ್ಕೂ ಹೆಚ್ಚು ಮಂದಿ. ಸಿಕ್ಕಲ್ಲಿ ಹೆಣ, ಸಿಕ್ಕಲ್ಲಿ ರಕ್ತ. ಅದೆಷ್ಟೋ ಕುಟುಂಬಗಳು ಬೀದಿ ಹೆಣಗಳಾದರು. ಅದೆಷ್ಟೋ ಕುಟುಂಬಗಳು ತಮ್ಮ ಕುಟುಂಬ ಸದಸ್ಯರನ್ನು ಕಳೆದುಕೊಂಡರು. ಈ ಒಂದು ಘಟನೆ ಇಡೀ ಭಾರತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬ್ರಿಟಿಷರ ಮೇಲಿದ್ದಂತಹ ಸಂಪೂರ್ಣ ನಂಬಿಕೆ ಭಾರತೀಯರಿಗೆ ಕಳೆದು ಹೋಯಿತು. ಅವತ್ತು ಭಾರತದಲ್ಲಿನ ಪ್ರತಿಯೊಬ್ಬ ಕ್ರಾಂತಿಕಾರಿಯ ದೇಹ ಕೋಪದಿಂದ ಕುದಿಯುತ್ತಿತ್ತು.
ಇದೇ ಸಂದರ್ಭದಲ್ಲಿ ಅಮಾಯಕ ಜನರ ರಕ್ತದಲ್ಲಿ ತೇವವಾಗಿದ್ದ ಆ ಮಣ್ಣಿಗೆ ಒಬ್ಬ ಬಾಲಕ ಬರುತ್ತಾನೆ. ತನ್ನ ಸುತ್ತಮುತ್ತಲು ಅದೆಷ್ಟೋ ಕುಟುಂಬಗಳ ಕಣ್ಣೀರು, ಅದೆಷ್ಟೋ ಜನರ ರಕ್ತ ನೋಡಿದ ಬಾಲಕ ಒಂದು ಬಾಟಲಿಗೆ ಆ ರಕ್ತ ಮಿಶ್ರಿತ ಮಣ್ಣನ್ನು ತುಂಬಿಕೊಳ್ಳತೊಡಗಿದ. ಇದು ನನಗೆ ನೆನಪಿರಬೇಕು, ಇದನ್ನು ಮಾಡಿದ ಬ್ರಿಟಿಷರ ರಕ್ತ ಇದೇ ರೀತಿಯಲ್ಲಿ ಚೆಲ್ಲಬೇಕು, ಇದನ್ನು ನಾನು ಮಾಡದೆ ಬಿಡುವುದಿಲ್ಲ ಎಂಬ ಪ್ರತಿಜ್ಞೆ ಆ 7 ವಯಸ್ಸಿನ ಬಾಲಕನ ಮನಸ್ಸಿನಲ್ಲಿ ಅವತ್ತು ಅಚ್ಚೆಯಾಗಿ ಮೂಡಿತು. ಸ್ನೇಹಿತರೆ, ನಾನಿವತ್ತು ಹೇಳ ಹೊರಟಿರುವುದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬಾಲಕನ ಕುರಿತಲ್ಲ, ಒಂದು ಸಿಂಹದ ಮರಿಯ ಕಥೆಯನ್ನು. 1907 ಸೆಪ್ಟೆಂಬರ್ 27 ಪಂಜಾಬಿನ ಲಯಲ್ಪುರ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಒಂದು ಅಗ್ನಿ ಜ್ವಾಲೆಯನ್ನು ಈ ಭಾರತ ಮಾತೆಯು ಕಿಶನ್ ಸಿಂಗ್ ಮತ್ತು ವಿದ್ಯಾವತಿ ಎಂಬ ದಂಪತಿಗಳ ಮೂಲಕ ಪರಿಚಯಿಸಿದಳು. ಈ ಮಣ್ಣೆ ಹಾಗೆ, ಇಲ್ಲಿ ಅದೆಷ್ಟೋ ಬಾರಿ ಭಾರತ ಮಾತೆ ತೊಂದರೆ ಅನುಭವಿಸಿದಾಗಲೂ ಈ ಭಾರತಿ ಅದೆಷ್ಟೋ ಕ್ರಾಂತಿಕಾರಿಗಳನ್ನು ಪರಿಚಯಿಸಿದ್ದಾಳೆ. ಅದರಲ್ಲಿ ಈ ಎಳೆ ಬಾಲಕ ಕೂಡ ಪ್ರಮುಖವಾಗಿದ್ದಾನೆ. ಪ್ರತಿಯೊಂದು ಮಗುವಿನ ಭವಿಷ್ಯ ಕೂಡ ಆತನ ಮನೆಯ ಪರಿಸರ ನಿರ್ಧರಿಸುತ್ತದೆ ಎಂಬಂತೆ ಈ ಬಾಲಕನ ಭವಿಷ್ಯವನ್ನು ಕೂಡ ಆತನ ಮನೆಯ ಪರಿಸರವೇ ನಿರ್ಧರಿಸಿತು. ಸಾಮಾನ್ಯ ಕೃಷಿಕ ಕುಟುಂಬವಾಗಿದ್ದರೂ ಕೂಡ ಆ ಕುಟುಂಬ ಸದಸ್ಯರು ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ತನ್ನ ತಂದೆ, ತನ್ನ ಮಾವ ಅಜಿತ್ ಸಿಂಗ್ ಮತ್ತು ಕುಟುಂಬದ ಅನೇಕ ಸದಸ್ಯರು ಬ್ರಿಟಿಷ್ ವಿರೋಧಿ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರು. ಈ ಕುಟುಂಬದ ಸ್ವಾತಂತ್ರ್ಯಪರ ವಾತಾವರಣವೇ ಭಗತ್ ಸಿಂಗ್ ಅವರನ್ನು ಬಾಲ್ಯದಲ್ಲಿ ರಾಷ್ಟ್ರಭಕ್ತಿಯನ್ನು ಹೇರಳವಾಗಿ ಪೋಷಿಸಲು ಕಾರಣವಾಯಿತು. ಭಗತ್ ಸಿಂಗ್ ಲಾಹೋರ್ನಲ್ಲಿ ಶಿಕ್ಷಣವನ್ನು ಪಡೆದರು. ಅವರು ನ್ಯಾಷನಲ್ ಕಾಲೇಜ್ ಲಾಹೋರ್ನಲ್ಲಿ ಅಧ್ಯಯನ ಮಾಡಿದರು. ಇದು ಆಗಿನ ಕಾಲದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸ್ಥಾಪಿಸಿದಂತಹ ರಾಷ್ಟ್ರಪರ ವಿದ್ಯಾಸಂಸ್ಥೆಯಾಗಿತ್ತು. ಇಲ್ಲಿ ಅನೇಕ ರೀತಿಯಾದಂತಹ ರಾಷ್ಟ್ರೀಯ ವಿದ್ಯೆಗಳನ್ನು ಕಲಿಸಿಕೊಡಲಾಗುತ್ತಿತ್ತು. ಇದರಿಂದ ಬಾಲಕ ಭಗತ್ ಸಿಂಗ್ ಬಾಲ್ಯದಲ್ಲಿ ರಾಷ್ಟ್ರೀಯತೆಯನ್ನು ತುಂಬಿಕೊಂಡು ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದನು. ಹೀಗೆ ಬೆಳೆದಂತಹ ಬಾಲಕ ಭಗತ್ ಸಿಂಗ್ 1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕಣ್ಣಾರೆ ಕಂಡು ಸಂಪೂರ್ಣ ಬ್ರಿಟಿಷರ ವಿರುದ್ಧ ತೊಡೆತಟ್ಟಲು ಹಾತೊರೆಯುತ್ತಿದ್ದನು. ಭಗತ್ ಸಿಂಗ್ ಹುಟ್ಟಿನಿಂದಲೇ ಕ್ರಾಂತಿಕಾರಿ ಮತ್ತು ಸಂಘಟನಾತ್ಮಕ ಜೀವಿ. ಭಗತ್ ಸಿಂಗ್ ಮೊದಲಿಗೆ ನವಜವಾನ್ ಭಾರತ್ ಸಭಾ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಲ್ಲಿ ಸೇರಿಕೊಂಡು ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡಿದನು. ಈ ಸಂಘಟನೆಗಳ ಉದ್ದೇಶ ರಾಜಕೀಯ ದೃಷ್ಟಿಯನ್ನು ಸ್ವಾತಂತ್ರ್ಯವನ್ನು ಮತ್ತು ಕೇವಲ ಬ್ರಿಟಿಷರ ಶೋಷಣೆಯಿಂದ ಮುಕ್ತಗೊಳಿಸುವುದು ಮಾತ್ರವಲ್ಲ, ಬದಲಾಗಿ ಸಮಾಜದಲ್ಲಿ ಸಮಾನತೆ ಮತ್ತು ಕ್ರಾಂತಿಕಾರಿ ಬದಲಾವಣೆಯನ್ನು ತರುವುದಾಗಿದೆ. ಹೀಗೆ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಬಾಲಕ ಭಗತ್ ಸಿಂಗ್ ಅದರಲ್ಲಿನ ಪ್ರಮುಖ ಉತ್ಸಾಹಿ ಹೋರಾಟಗಾರರ ಸ್ನೇಹವನ್ನು ಪ್ರಾರಂಭಿಸಿದನು. ಅವರೇ ಆಗಿನ ಕಾಲದ ಪ್ರಖರ ಕ್ರಾಂತಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಆಜಾದ್, ಸುಖದೇವ್ ಥಪಾರ್, ಶಿವರಾಮ್ ರಾಜ್ಗುರು ಆಗಿದ್ದರು. ಇವರು ಮೂವರು HSRAನ ಸಂಘಟನೆಯ ಜೀವಾಳವಾಗಿದ್ದರು. ಇವರ ಪ್ರತಿ ಯೋಜನೆಯೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಿಡಿಯುತ್ತಿರುವಾಗ ಅದಕ್ಕೆ ಭಗತ್ ಎಂಬ ಕ್ರಾಂತಿಕಾರಿ ಯುವಕನ ಹೆಸರು ಕೂಡ ಅವತ್ತು ಸೇರ್ಪಡೆಯಾಯಿತು. ಹೀಗೆ ಇರುವ ಸಂದರ್ಭದಲ್ಲಿ ಬ್ರಿಟಿಷರು ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ ಒಂದು ಕಾಯ್ದೆಯನ್ನು ತರುತ್ತಾರೆ. ಇದು ಭಾರತದಲ್ಲಿ ಸಂವಿಧಾನದ ರಚನೆ ಮತ್ತು ಭಾರತದ ಸಾಂವಿಧಾನಿಕ ಸುಧಾರಣೆಗಳ ವರದಿಗಳ ಬಗ್ಗೆ ಆಗಿತ್ತು. ಈ ಒಂದು ಕಾಯ್ದೆಯಲ್ಲಿ ಆಗ ಕೇವಲ ಬ್ರಿಟಿಷರು ಮಾತ್ರವೇ ಅಧಿಕಾರಿಗಳಾಗಿದ್ದರು. ಇಡೀ ದೇಶದ ಸಂಪೂರ್ಣ ಅಧಿಕಾರವನ್ನು ಅವರಿಗೆ ನೀಡುವುದು ಅತ್ಯಂತ ಕೆಟ್ಟ ಯೋಜನೆಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸರ್ವಾಧಿಕಾರದ ಅಧಿಕಾರವನ್ನು ಅವರಿಗೆ ಹಸ್ತಾಂತರಿಸಿದಂತೆ ಆಗುತ್ತದೆ ಎಂದು ಆಗಿನ ಕಾಲದಲ್ಲಿ ಲಾಲಾ ಲಜಪತ್ ರಾಯ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದರು. ಸೈಮನ್ ಗೋ ಬ್ಯಾಕ್ ಎಂಬ ಪ್ರತಿಭಟನಾಕಾರರ ಘೋಷಣೆಗಳು ಭಾರತದ ಎಲ್ಲೆಡೆಯಿಂದ ಕೇಳಲು ಪ್ರಾರಂಭವಾದವು. ಇದರ ಮುಖ್ಯ ನೇತೃತ್ವ ವಹಿಸಿದ್ದಂತಹ ಲಾಲಾ ಲಜಪತ್ ರಾಯ್ ಅವರನ್ನು ಆಗಿನ ಬ್ರಿಟಿಷ್ ಅಧಿಕಾರಿ ಸ್ಕಾಟ್ ಹಿಗ್ಗಾಮುಗ್ಗಾ ಥಳಿಸಿದರು ಮತ್ತು ಲಾಠಿ ಏಟುಗಳ ಪ್ರಹಾರವನ್ನು ನೀಡಿದರು. ಇದರಿಂದಾಗಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಲಾಲಾ ಲಜಪತ್ ರಾಯ್ ಅವರು ಕೆಲ ದಿನಗಳಲ್ಲಿ ಮರಣವನ್ನಪ್ಪಿದರು. ಈ ಒಂದು ಘಟನೆಯನ್ನು ನೋಡಿದಂತಹ ಭಗತ್ ಮತ್ತು ಆತನ ಸಂಗಡಿಗರು ಬ್ರಿಟಿಷರ ಈ ಕೃತ್ಯಕ್ಕೆ ಅವರು ಬೆಲೆ ತೆರಲೇಬೇಕು ಎಂದು ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಂತಹ ಜಾನ್ ಸ್ಕಾಟ್ ಅಧಿಕಾರಿಯ ಹತ್ಯೆಗೈಯಲು ಯೋಜನೆ ಮಾಡಿದರು. ಈ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದಂತಹ ಭಗತ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಮತ್ತು ಸುಖದೇವ್ ಒಂದು ಯೋಜನೆಯನ್ನು ರೂಪಿಸಿದರು. ಹೀಗೆ ಯೋಜನೆಯನ್ನು ರೂಪಿಸಿ ಒಂದು ದಿನ ಬ್ರಿಟಿಷ್ ಅಧಿಕಾರಿ ಕಚೇರಿಯ ಬಳಿ ಹೋಗಿ ಹೊಂಚು ಹಾಕಿ ಕುಳಿತರು.
ಹೀಗೆ ಇರುವ ಸಂದರ್ಭದಲ್ಲಿ ಕಚೇರಿಯ ಒಳಗಿಂದ ಬ್ರಿಟಿಷ್ ಅಧಿಕಾರಿಯು ಹೊರಗೆ ಬಂದರು. ಇದೇ ಸಂದರ್ಭದಲ್ಲಿ ರಾಜಗುರು ನೇರವಾಗಿ ಆತನ ಮೇಲೆ ಗುಂಡು ಹಾರಿಸಿದನು. ಗುಂಡಿನಾಟಿಗೆ ಬಿದ್ದಂತಹ ಬ್ರಿಟಿಷ್ ಅಧಿಕಾರಿಯ ಮೇಲೆ ಭಗತ್ ಹೆಚ್ಚುವರಿ ಗುಂಡುವನ್ನು ಹಾರಿಸಿದರು. ಇದನ್ನು ನೋಡಿದಂತಹ ಬ್ರಿಟಿಷ್ ಅಧಿಕಾರಿಯ ಮೋಟಾರ್ ಸೈಕಲ್ ಚಾಲಕ ಓಡೋಡಿ ಬಂದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ಆತನನ್ನು ಕೂಡ ಗುಂಡು ಹಾಕಿ ಸಾಯಿಸಿ ಅಲ್ಲಿಂದ ಮೂವರು ಕೂಡ ಸುರಕ್ಷಿತ ಮಾರ್ಗದಿಂದ ತಲೆ ತಪ್ಪಿಸಿಕೊಂಡರು. ಈ ಒಂದು ಕೃತ್ಯವನ್ನು ನೋಡಿದವರು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಕೊಲೆ ಮಾಡಿದ ಸಾಕ್ಷಿಗಳು ಯಾವುದೂ ಇರಲಿಲ್ಲ. ಆದರೆ ಈ ಕೃತ್ಯದಲ್ಲಿ ಅವರಿಂದ ಒಂದು ಎಡವಟ್ಟು ಆಗಿತ್ತು. ಅವರು ಕೊಲ್ಲಬೇಕಾದಂತಹ ವ್ಯಕ್ತಿ ಸ್ಕಾಟ್ ಆಗಿದ್ದರು. ಆದರೆ ಅವತ್ತು ಅವರು ಕೊಂದಿದ್ದು ಜಾನ್ ಸಾಂಡರ್ಸ್ ಅನ್ನು. ಇದು ಬ್ರಿಟಿಷರಿಗೆ ಅತ್ಯಂತ ಕೋಪ ತರಿಸಿದ ಕೃತ್ಯವಾಯಿತು. ಇದಕ್ಕಾಗಿ ಈ ಮೂವರನ್ನು ಕೂಡ ಬಂಧಿಸಲು ಆಜ್ಞೆ ನೀಡಿತು. ಇಲ್ಲಿ ಅಧಿಕಾರಿಯನ್ನು ಕೊಂದಿದ್ದು ಈ ಮೂವರಾದರೆ ಇದಕ್ಕೆ ಸಂಪೂರ್ಣ ರೂಪುರೇಷೆಗಳನ್ನು ತಯಾರಿಸಿದ್ದು ಸುಖದೇವ್ ಆಗಿದ್ದರು. ಹೀಗಾಗಿ ಇವರೆಲ್ಲರನ್ನು ಬಂಧಿಸಿ ಶಿಕ್ಷೆಗೆ ಗುರಿ ಮಾಡುವುದು ಬ್ರಿಟಿಷ್ ಅಧಿಕಾರಿಗಳ ಯೋಜನೆಯಾಗಿತ್ತು. ಹೀಗೆ ಇರುವಾಗ ಬ್ರಿಟಿಷ್ ಪೊಲೀಸರು ಇವರನ್ನು ಹುಡುಕಲು ಶತಾಯಗತಾಯ ಪ್ರಯತ್ನ ಮಾಡಿದರು. ಆದರೆ ಇಲ್ಲಿ ಬ್ರಿಟಿಷರಿಗೆ ಇವರನ್ನು ಹುಡುಕುವುದು ಅತ್ಯಂತ ದೊಡ್ಡ ಸವಾಲಾಗಿತ್ತು. ಯಾಕೆಂದರೆ ಆ ಹೊತ್ತಿನಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಆಗಲಿ ಈಗಿನ ರೀತಿಯಾದಂತಹ ಅತ್ಯಾಧುನಿಕ ಟೆಕ್ನಾಲಜಿ ಇರಲಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಇವರನ್ನು ಕಂಡವರು ಯಾರೂ ಇರಲಿಲ್ಲ ಮತ್ತು ಆ ಕೊಲೆಗಳಿಗೆ ಮುಖ್ಯವಾದ ಸಾಕ್ಷಿಗಳು ಯಾವುದೂ ಸಿಗಲಿಲ್ಲ. ಬ್ರಿಟಿಷರಿಗೆ HSRಯ ಸಂಘಟನೆಯ ಕಾರ್ಯಕರ್ತರ ಮೇಲೆ ಅನುಮಾನವಿದ್ದರೂ ಕೂಡ ಅಲ್ಲಿ ಸಾಕ್ಷಿಗಳು ಇರಲಿಲ್ಲ. ಈ ಘಟನೆಯ ನಂತರ ಭಗತ್ ಸಿಂಗ್ ಮತ್ತು ಉಳಿದ ಮೂವರು ಸಂಪೂರ್ಣವಾಗಿ ವೇಷ ಮರೆಸಿಕೊಂಡು ಸಮಾಜದಲ್ಲಿ ತಿರುಗಾಡಲು ಪ್ರಾರಂಭಿಸಿದರು. ಮೀಸೆ ಗಡ್ಡ ತೆಗೆದು ವಿದ್ಯಾರ್ಥಿಗಳ ವೇಷದಲ್ಲಿ ಇವರು ಇರುತ್ತಿದ್ದರು. ಇದರಿಂದಾಗಿ ಬ್ರಿಟಿಷರು ಯಾರನ್ನು ಹಿಡಿಯಬೇಕೆಂಬ ಸೂಕ್ತವಾದ ಮಾರ್ಗದರ್ಶನ ಇಲ್ಲದಾಗಿತ್ತು. ಈ ಒಂದು ಘಟನೆ ಆಗಿನ ಕಾಲದ ಭಾರತದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿ ಹಾಕಿತ್ತು. ಯಾಕೆಂದರೆ ಆಗಿನ ಕಾಲದಲ್ಲಿ ಪೊಲೀಸರು ಎಂದರೆ ಇಡೀ ದೇಶಕ್ಕೆ ಅತ್ಯಂತ ದೊಡ್ಡ ಭಯವಾಗಿತ್ತು. ಇಂತಹದ್ದರಲ್ಲಿ ಯಾರೋ ಒಬ್ಬರು ಪೊಲೀಸ್ ಅಧಿಕಾರಿಯನ್ನೇ ಗುಂಡಿಕ್ಕಿ ಕೊಂದಿದ್ದಾರೆ ಎಂದಾಗ ಇಡೀ ದೇಶ ಒಮ್ಮೆ ಸಂಚಲನದಿಂದ ಕೂಡಿತು. ಈ ಸಂದರ್ಭದಲ್ಲಿ ಅನೇಕ ಕ್ರಾಂತಿಕಾರಿಗಳು ಕೂಡ ಇವರ ಈ ಕೃತ್ಯವನ್ನು ಬಲವಾಗಿ ಸಮರ್ಥಿಸಿಕೊಂಡರು. ಆಗಿನ ಕಾಲದಲ್ಲಿ ಈ ಅಧಿಕಾರಿಗಳನ್ನು ಕೊಂದಿದ್ದಂತಹ ಯುವಕರನ್ನು ಹೀರೋಗಳಾಗಿ ಬಿಂಬಿಸಲಾಯಿತು. ಇಂತಹದ್ದೇ ಸಂದರ್ಭದಲ್ಲಿ ಭಗತ್ ಸಿಂಗ್ ಮತ್ತು ಉಳಿದ ಮೂವರು ಬ್ರಿಟಿಷರ ವಿರುದ್ಧ ಅನೇಕ ರೀತಿಯಾದಂತಹ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಈ ಭಾರತೀಯ ಜನರ ಆಕ್ರೋಶ ಬ್ರಿಟಿಷ್ ಸರ್ಕಾರಕ್ಕೆ ಕೇಳಿಸಬೇಕು ಎಂಬ ಉದ್ದೇಶದಿಂದ ಒಂದು ವ್ಯವಸ್ಥಿತ ಯೋಜನೆಯನ್ನು ರೂಪಿಸಿದರು. ಅದೇ ಬಾಂಬ್ ದಾಳಿ. ಸ್ನೇಹಿತರೆ, ಆಗ ಭಾರತೀಯ ಸಂಸದೀಯ ಸಭೆ ಅನ್ನೋದು ಬ್ರಿಟಿಷರು ಭಾರತೀಯರಿಗೆ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸುವ ಸ್ಥಳ ಆಗಿತ್ತು. ಆಗ ಅಲ್ಲಿ 2 ಬಿಲ್ ಪಾಸ್ ಆಗುತ್ತಿತ್ತು. ಒಂದು ಪಬ್ಲಿಕ್ ಸೇಫ್ಟಿ ಬಿಲ್, ಇನ್ನೊಂದು ಟ್ರೇಡ್ ಡಿಸ್ಪ್ಯೂಟ್ ಬಿಲ್. ಇವೆರಡು ಭಾರತೀಯರನ್ನು ಪ್ರತಿಭಟಿಸಲು, ಸಂಘಟನೆ ಮಾಡಲು, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದನ್ನು ತಡೆಗಟ್ಟುವ ಕಾನೂನುಗಳಾಗಿದ್ದವು. ಇದರಿಂದ ಸಂಪೂರ್ಣ ಭಾರತ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಬ್ರಿಟಿಷರ ಆಡಳಿತಕ್ಕೆ ಮಂಡಿಯೂರಬೇಕಿತ್ತು. ಇದೇ ಕಾರಣಕ್ಕೆ ಭಗತ್ ಬ್ರಿಟಿಷ್ ಕಿವಿಗಳಿಗೆ ಜನರ ಸದ್ದು ಕೇಳಿಸದಿದ್ದರೆ ಬಾಂಬಿನ ಸದ್ದು ಕೇಳಿಸಬೇಕು ಎಂದು ತೀರ್ಮಾನ ಮಾಡಿದರು. ಇದರಿಂದ ಜನರ ನೋವು ಅವರಿಗೆ ಕೇಳಿಸಬೇಕು, ಆಕ್ರೋಶಿತ ಜನರ ಧ್ವನಿಗೆ ಅವರು ಬೆಲೆ ಕೊಡಬೇಕು ಎಂಬ ಉದ್ದೇಶ ಹೊಂದಿದರು. ಇದಕ್ಕಾಗಿ HSRಯ ಸಂಘಟನೆಯ ಮೂಲಕ ಅಸೆಂಬ್ಲಿಯಲ್ಲಿ ಕಡಿಮೆ ತೆರನಾದ ಬಾಂಬನ್ನು ಅಸೆಂಬ್ಲಿಯಲ್ಲಿ ಸಿಡಿಸಿ ಅಸೆಂಬ್ಲಿಯಲ್ಲಿ ನಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೆಂಬ ನಿರ್ಧಾರವನ್ನು ಅವರು ಮಾಡಿದರು. ಇದಕ್ಕಾಗಿ ಮುಖ್ಯವಾಗಿ ಬಟುಕೇಶ್ವರ ದತ್ ಮತ್ತು ಸುಖದೇವ್ ಮತ್ತು HSRನ ಪ್ರಮುಖ ಸದಸ್ಯರು ಇವರ ಜೊತೆ ಕೈ ಜೋಡಿಸಿದರು. ನಂತರ ಇವರು ಅಸೆಂಬ್ಲಿಯ ನಕ್ಷೆ ಸಂಗ್ರಹಿಸಿ ಯಾವ ದಿನ ಕಾನೂನು ಮಂಡನೆ ನಡೆಯಲಿದೆ ಎಂಬುದನ್ನು ತಿಳಿದುಕೊಂಡರು. ಯಾವ ಸ್ಥಳದಲ್ಲಿ ಎಸೆದರೆ ಜನರಿಗೆ ಹಾನಿಯಾಗುವುದಿಲ್ಲ ಎಂಬುದನ್ನು ಗುರುತಿಸಿದರು. ಕಾಗದ, ಮುದ್ದಾದ ಪುಸ್ತಕ, ಫೈಲ್ ಇವುಗಳೊಳಗೆ ಬಾಂಬನ್ನು ಮುಚ್ಚಿದರು. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ರೂಪಿಸಿ ನೇರವಾಗಿ ಅಸೆಂಬ್ಲಿಯೊಳಗೆ ಪ್ರವೇಶ ಮಾಡಿದರು. ಆಗಿನ ಕಾಲದಲ್ಲಿ ಅಸೆಂಬ್ಲಿ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಪಾರದರ್ಶಕವಾಗಿ ನೋಡುವಂತಹ ಒಂದು ಅವಕಾಶವಿತ್ತು. ಹೀಗಾಗಿ ಭಗತ್ ಸಿಂಗ್ ಮತ್ತು ಸಂಗಡಿಗರಿಗೆ ಅಸೆಂಬ್ಲಿ ಒಳಗಡೆ ಹೋಗಲು ಅವಕಾಶ ಸಿಕ್ಕಂತಾಗಿತ್ತು. ಹೀಗೆ ಅಸೆಂಬ್ಲಿ ಒಳಗಡೆ ಪ್ರವೇಶ ಮಾಡಿದಂತಹ ಭಗತ್ ಸಿಂಗ್ ಅಸೆಂಬ್ಲಿ ನಡೆಯುತ್ತಿರುವಂತಹ ಹೊತ್ತಿನಲ್ಲಿ ಎದ್ದು ನಿಂತು 1929 ಏಪ್ರಿಲ್ 8ರಂದು ಬಾಂಬನ್ನು ಸಿಡಿಸಿದರು.
ಇದಾದ ನಂತರ ಅವರು ತಲೆಮರೆಸಿಕೊಳ್ಳಬೇಕು ಎಂಬುದು ಚಂದ್ರಶೇಖರ್ ಆಜಾದ್ ಅವರ ಆಜ್ಞೆಯಾಗಿತ್ತು. ಆದರೆ ಭಗತ್ ಮತ್ತು ಬಟುಕೇಶ್ವರ ದತ್ ಒಂದು ತೀರ್ಮಾನ ಮಾಡಿದರು. ಸುಮ್ಮನೆ ಯಾರಿಗೂ ಗೊತ್ತಾಗದಂತೆ ಬಾಂಬ್ ಸಿಡಿಸಿ ಹೊರಬಂದರೆ ಇದರ ಪ್ರಯೋಜನ ಏನು? ನಾನು ಬಂಧಿಯಾದರೂ ಪರವಾಗಿಲ್ಲ, ಇಲ್ಲಿಯೇ ನಿಲ್ಲುತ್ತೇನೆ ಎಂದು ಜೋರಾಗಿ ಇನ್ಫಿಲಾಬ್ ಜಿಂದಾಬಾದ್, ಇನ್ಫಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿಕೊಂಡು ಅಲ್ಲಿಯೇ ನಿಂತರು. ಈ ಸಂದರ್ಭದಲ್ಲಿ ಪೊಲೀಸರು ಓಡಿ ಬಂದು ಇವರನ್ನು ಬಂಧಿಸಿದರು. ಇಲ್ಲಿ ಇವರನ್ನು ಪೊಲೀಸರು ಬಂಧಿಸಿದರು ಎನ್ನುವುದಕ್ಕಿಂತ ಪೊಲೀಸರಿಗೆ ಇವರೇ ಬಂಧಿಸಲು ದಾರಿ ಮಾಡಿಕೊಟ್ಟಿದ್ದರು ಎನ್ನಬಹುದು. ಇದಕ್ಕೆ ಮುಖ್ಯ ಕಾರಣವೆಂದರೆ ಕೋರ್ಟ್ ನಮ್ಮ ವೇದಿಕೆಯಾಗಿದೆ. ನಮ್ಮ ಮಾತು ದೇಶಕ್ಕೆ ತಲುಪಬೇಕು, ಅರ್ಹಗೊಂಡ ಜಾಗೃತಿ ಜನರಲ್ಲಿ ಮೂಡಬೇಕು. ಇದನ್ನು ತಿಳಿಸುವುದಕ್ಕಾಗಿ ನಾನು ಬಂಧಿಯಾದರೂ ಪರವಾಗಿಲ್ಲ ಎಂದು ನಿರ್ಧಾರ ಮಾಡಿ ಭಗತ್ ಸಿಂಗ್ ಮತ್ತು ಆತನ ಸಂಗಡಿಗರು ಅವತ್ತು ಗಟ್ಟಿಯಾಗಿ ಘೋಷಣೆಯನ್ನು ಕೂಗುತ್ತಾ ಅಲ್ಲಿಯೇ ನಿಂತು ಪೊಲೀಸರ ಕೈಗೆ ಬಂಧನಕ್ಕೆ ಕೈಯೊಡ್ಡಿದರು. ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದಂತಹ ಪ್ರತ್ಯಕ್ಷ ಸಾಕ್ಷಿಗಳು ಇರುವಂತಹ ಸಂದರ್ಭದಲ್ಲಿ ಇವರನ್ನು ನೇರವಾಗಿ ಬಂದು ಪೊಲೀಸರು ಬಂಧಿಸಿದರು. ಪೊಲೀಸರು ಇವರ ಬಳಿಯಿಂದ ಕ್ರಾಂತಿಕಾರಿ ಚಳುವಳಿ ಪತ್ರಿಕೆಗಳು, ಹಸ್ತಪತ್ರಿಕೆಗಳು, HSR ಪ್ರಕಟಿಸಿದ ಪ್ಯಾಂಪ್ಲೆಟ್, ಇನ್ಫಿಲಾಬ್ ಜಿಂದಾಬಾದ್ ಪೋಸ್ಟರ್ಗಳು ಇವೆಲ್ಲವನ್ನು ಪತ್ತೆ ಹಚ್ಚಿದರು. ಇದರಿಂದಾಗಿ ಕೋರ್ಟ್ನಲ್ಲಿ ಉದ್ದೇಶಪೂರ್ವಕ ಕ್ರಾಂತಿ ಎನ್ನುವ ಅಪರಾಧ ಇವರಿಂದ ಸಾಬೀತಾಯಿತು. ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಇವರಿಬ್ಬರು ತಮ್ಮ ತಪ್ಪನ್ನು ನಿರಾಕರಿಸಲಿಲ್ಲ. ಬದಲಾಗಿ ನಾವು ಕೊಲೆ ಮಾಡಲು ಬಾಂಬ್ ಹಾಕಿಲ್ಲ ಎಂದು ಪುನಃ ಹೇಳಿದರು. ಬಾಂಬ್ನ ಸಾಂಕೇತಿಕ ಉದ್ದೇಶವನ್ನು ದೇಶಕ್ಕೆ ವಿವರಿಸಿದರು. ರಾಷ್ಟ್ರವಾದಿ ಭಾಷಣಗಳಿಂದ ಕೋರ್ಟ್ನಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯ ಜನರ ನೋವಿಗೆ ಸ್ಪಂದಿಸುತ್ತಿಲ್ಲ, ಧ್ವನಿಗೆ ಬೆಲೆ ಕೊಡುತ್ತಿಲ್ಲ ಎಂಬ ವಿಷಯವನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಅವತ್ತು ತಂದಿಟ್ಟರು. ರಾಷ್ಟ್ರೀಯವಾದಿ ಭಾಷಣಗಳಿಂದ ಕೋರ್ಟ್ನಲ್ಲಿ ಅವತ್ತು ಭಾರತೀಯರಿಂದ ಚಪ್ಪಾಳೆಗಳು ಇವರಿಗಾಗಿ ಕೇಳಿಬಂತು. ಈ ವಿಚಾರಣೆ ಭಗತ್ ಸಿಂಗ್ ಅವರನ್ನು ರಾಷ್ಟ್ರದ ಹೀರೋ ಆಗಿ ರೂಪಿಸಿತು. ಇದಾದ ನಂತರ ಬ್ರಿಟಿಷರು ಇವರನ್ನು ಜೈಲಿಗೆ ಹಾಕಿದರು. ಇಲ್ಲಿ ಬ್ರಿಟಿಷರು ಅಂದುಕೊಂಡಿದ್ದರು ಈತನನ್ನು ಜೈಲಿಗೆ ಹಾಕಿದರೆ ಇವನ ಈ ಹೋರಾಟ ನಿಲ್ಲುತ್ತದೆ ಎಂದು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಭಗತ್ ಅಲ್ಲಿ ಅನೇಕ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಧಿಯಾದ ಹೋರಾಟಗಾರರನ್ನು ಪರಿಚಯಿಸಿಕೊಂಡರು. ಇವರನ್ನೆಲ್ಲ ಒಟ್ಟು ಮಾಡಿ ಆಗಿನ ಬ್ರಿಟಿಷ್ ಅಧಿಕಾರಿಗಳು ಜೈಲಿನಲ್ಲಿ ಮಾಡುತ್ತಿದ್ದಂತಹ ಕ್ರೌರ್ಯದ ವಿರುದ್ಧ ಎತ್ತಿಕಟ್ಟಿದರು. ಭಗತ್ ಸಿಂಗ್ ಜೈಲಿನಲ್ಲಿ ನೀಡಲಾಗುತ್ತಿದ್ದಂತಹ ಆಹಾರ, ಬಟ್ಟೆ, ಹಾಸಿಗೆ ಎಲ್ಲವನ್ನು ಕೂಡ ತಿರಸ್ಕರಿಸಿ ಹಂಗರ್ ಸ್ಟ್ರೈಕ್ ಮೂಲಕ ಹೋರಾಟವನ್ನು ಜೈಲಿನಲ್ಲಿಯೇ ಪ್ರಾರಂಭಿಸಿದರು. ಇದಕ್ಕೆ ಮುಖ್ಯ ಕಾರಣವೆಂದರೆ ಬ್ರಿಟಿಷರು ಕೈದಿಗಳನ್ನು ಮಾನವರಂತೆಯೇ ಪರಿಗಣಿಸುತ್ತಿರಲಿಲ್ಲ. ಇವರು ಮೊದಲು ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳಲಿ ಎಂಬುದಾಗಿತ್ತು. 64 ದಿನ ಹಸಿವಿನಿಂದ ಹೋರಾಟ ನಡೆಸಿದರು. ಇದರಿಂದ ದೇಹ ಕೊಳೆಯಿತು, ತೂಕ ಅರ್ಧಕ್ಕೂ ಕಡಿಮೆಯಾಯಿತು, ಜೈಲು ಆಡಳಿತ ನಡುಗಿ ಹೋಯಿತು. ದೇಶದ ಪತ್ರಿಕೆಗಳೆಲ್ಲ ಭಗತ್ ಸಿಂಗ್ ಹೆಡ್ಲೈನ್ ಬರತೊಡಗಿದವು. ವಿಶ್ವದ ಗಮನ ಭಾರತದ ಹೋರಾಟದ ಮೇಲೆ ಬಿದ್ದಿತು. ಹಂಗರ್ ಸ್ಟ್ರೈಕ್ ಸಮಯದಲ್ಲಿ ಅವರು ನಾವು ಆಹಾರಕ್ಕಾಗಿ ಹೋರಾಟ ಮಾಡುತ್ತಿಲ್ಲ, ಮಾನವೀಯತೆಗೆ ಹೋರಾಡುತ್ತೇವೆ ಎಂದು ಜೋರಾಗಿ ಹೇಳಿದರು. ಇದರಿಂದ ಬ್ರಿಟಿಷರ ಕ್ರೌರ್ಯತೆ ಆಗಿನ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೀದಿಗೆ ಬಿತ್ತು. ಈ ಜೈಲುವಾಸದ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರು ಊಟಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಓದಿಗಾಗಿ ನೀಡುತ್ತಿದ್ದರು. ಅವರು ಅಲ್ಲಿ ಅನೇಕ ಪುಸ್ತಕಗಳನ್ನು ಓದುತ್ತಿದ್ದರು. ಒಮ್ಮೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಅವರನ್ನು ಕೇಳುತ್ತಾನೆ, ನೀವು ಇವತ್ತು ಕೂಡ ಊಟ ಮಾಡುವುದಿಲ್ಲವೇ? ಆಗ ಭಗತ್ ಉತ್ತರಿಸುತ್ತಾರೆ, ನಾನು ಊಟ ಮಾಡದೇ ಇದ್ದರೆ ಬದುಕಬಹುದು, ಆದರೆ ಓದದೇ ಇದ್ದರೆ ನಾನು ಸತ್ತಂತೆ ಎಂದು. ಜೈಲಿನಲ್ಲಿ ಅವರು ಒಂದು ವಿಶಾಲ ನೋಟ್ಬುಕ್ ಬರೆದರು. ಇದರಲ್ಲಿ ತಮ್ಮ ರಾಜಕೀಯ ಚಿಂತನೆ, ಕ್ರಾಂತಿಯ ಭವಿಷ್ಯ, ತತ್ವಗಳ ಟಿಪ್ಪಣಿಗಳು, ತಾನು ಓದಿದ ಪುಸ್ತಕಗಳ ಸಾರಾಂಶ, ವೈಯಕ್ತಿಕ ಪ್ರಶ್ನೆಗಳು, ಮಾನವೀಯತೆಯ ಕುರಿತು ಆಲೋಚನೆಗಳು, ತಾನು ಏಕೆ ನಾಸ್ತಿಕನಾದೆ ಎಂಬ ವಿಚಾರವನ್ನು ಅವರು ಅದರಲ್ಲಿ ಬರೆದರು. ಈ ಜೈಲ್ ನೋಟ್ಬುಕ್ ಇಂದಿಗೂ ಕೂಡ ಭಾರತದ ಅಮೂಲ್ಯ ದಾಖಲೆಯಾಗಿ ನಮ್ಮ ಮುಂದೆ ಇದೆ. ಭಗತ್ ಹುಟ್ಟಿನಿಂದ ಆಸ್ತಿಕನಾಗಿದ್ದರು, ಬೆಳೆದ ಮೇಲೆ ನಾಸ್ತಿಕನಾದರು. ದೇವರೇ ಎಲ್ಲವನ್ನು ಮಾಡುತ್ತಾನೆ, ದೇವರು ನೋಡಿಕೊಳ್ಳುತ್ತಾನೆ ಎಂಬ ಅವಲಂಬನೆಗೆ ಬೀಳದಿರುವುದಾಗಿದೆ. ದೇವರು ಎಲ್ಲವನ್ನು ಮಾಡುತ್ತಾನೆ ಎಂದು ಸುಮ್ಮನಿರುವ ವ್ಯಕ್ತಿ ನಾನಲ್ಲ ಎಂಬುದು ಅವರ ನಿರ್ಧಾರ ಆಗಿತ್ತು. ಹೀಗೆ ಅಪ್ರಾಪ್ತ ವಯಸ್ಸಿನಲ್ಲೇ ಅಪ್ರತಿಮ ಚಿಂತಕ, ಲೇಖಕ, ಕ್ರಾಂತಿಕಾರಿ ನಡೆ ಇಡೀ ಬ್ರಿಟಿಷರ ನಿದ್ದೆಗೆಡಿಸಿತು. ಇವನನ್ನು ಇನ್ನು ಬದುಕಲು ಬಿಟ್ಟರೆ ಇವನು ನಮ್ಮನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುತ್ತಾನೆ. ಈ ಒಂದು ಭಯದಿಂದ ಬ್ರಿಟಿಷರು ಆತುರಾತುರವಾಗಿ ಇವನ ವಿಚಾರಣೆ ನಡೆಸಿದರು. ಇಲ್ಲಿ ರಾಜಗುರು ಸುಖದೇವ್ ಭಗತ್ನನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಇವರ ವಿಚಾರಣೆಯನ್ನು ಪ್ರಾರಂಭಿಸಿದರು.
HSRA ಸಂಘಟನೆ ಮೂಲಕ ಸರ್ಕಾರದ ವಿರುದ್ಧ ಗುಪ್ತ ಸಂಘಟನೆ, ಸಶಸ್ತ್ರ ಕ್ರಾಂತಿ, ಬ್ರಿಟಿಷ್ ನೀತಿಗಳಿಗೆ ವಿರೋಧ, ಯುವಕರನ್ನು ಪ್ರೇರೇಪಿಸುವಂತಹ ಚಟುವಟಿಕೆ ಇವೆಲ್ಲ ಬ್ರಿಟಿಷರಿಗೆ ಭಯ ಹುಟ್ಟಿಸಿತು. ಸರ್ಕಾರಕ್ಕೆ ಭಗತ್ ಸಿಂಗ್ ಅತಿದೊಡ್ಡ ಅಪಾಯ ಎಂದು ಪರಿಗಣಿಸಲಾಯಿತು. ಇದಕ್ಕಾಗಿ ಇವರ ಮೇಲೆ ಕ್ರಮ ಜರುಗಿಸಿತು. 1928ರಲ್ಲಿ ಲಾಲಾ ಲಜಪತ್ ರಾಯ್ ಮೇಲಿನ ಲಾಠಿ ಚಾರ್ಜ್ಗೆ ಪ್ರತೀಕಾರವಾಗಿ ನಡೆದ ಸಾಂಡರ್ಸ್ ಹತ್ಯೆಗಾಗಿ ಭಗತ್ ಸಿಂಗ್, ರಾಜ್ಗುರು ಸುಖದೇವ್ರನ್ನು ಪ್ರಮುಖ ಸಂಚುಕೋರರೆಂದು ಬ್ರಿಟಿಷ್ ಕೋರ್ಟು ಘೋಷಿಸಿತು. ಭಗತ್ ಸಿಂಗ್ ಹತ್ಯೆಯ ಯೋಜನೆ ರಾಜ್ಗುರು ಮೊದಲ ಗುಂಡು ಹಾರಿಸಿದ್ದವ, ಸುಖದೇವ್ ಸಂಪೂರ್ಣ ಸಂಚು ನಿರ್ಮಾಣದ ಪಾತ್ರ ಹೊಂದಿದವ. ಹೀಗಾಗಿ ಈ ಮೂವರನ್ನು ಕೋರ್ಟ್ ಮರ್ಡರ್ ಕಾನ್ಸ್ಪಿರಸಿ ಆರೋಪದಲ್ಲಿ 1930 ಅಕ್ಟೋಬರ್ 7ರಂದು ಮರಣದಂಡನೆ ವಿಧಿಸಿತು. ಈ ಒಂದು ತೀರ್ಮಾನ ಆಗಿನ ಕಾಲದಲ್ಲಿ ಇಡೀ ಭಾರತವನ್ನೇ ದುಃಖಕ್ಕೆ ಈಡು ಮಾಡಿತ್ತು. ಆಗಿನ ಕಾಲದ ಸ್ವಾತಂತ್ರ್ಯ ಹೋರಾಟದ ನೇತಾರರಾದ ಗಾಂಧೀಜಿ ಇದನ್ನು ತಡೆಗಟ್ಟಬಹುದಿತ್ತು. ಇದರಿಂದ ಇವರನ್ನು ಹೊರಗೆ ತರಲು ಪ್ರಯತ್ನಿಸಬಹುದಿತ್ತು. ಆದರೆ ಅವರ ಉದ್ದೇಶ ಸತ್ಯ ಮತ್ತು ಮಂದಗಾಮಿ ಚಳವಳಿಗಳ ಮೂಲಕ ಸ್ವಾತಂತ್ರ್ಯವನ್ನು ಭಾರತೀಯರಿಗೆ ಕೊಡುವುದಾಗಿತ್ತು. ಆದರೆ ಇವರು ಸಂಪೂರ್ಣವಾಗಿ ಕ್ರಾಂತಿಕಾರಿಗಳಾಗಿದ್ದರಿಂದ ಗಾಂಧೀಜಿ ಇವರ ಕುರಿತು ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಇದೆಲ್ಲದರ ಪರಿಣಾಮ ಎಳೆ ವಯಸ್ಸಿನ ಅಪ್ರತಿಮ ಹೋರಾಟಗಾರರನ್ನು ಇಡೀ ದೇಶವಾಸಿಗಳ ಮುಂದೆ 1931 ಮಾರ್ಚ್ 23ರಂದು ನೇಣುಗಂಬಕ್ಕೆ ಹಾಕಲಾಯಿತು. ಸ್ನೇಹಿತರೆ, ಹುಟ್ಟು ಎನ್ನುವುದು ನಮ್ಮ ತೀರ್ಮಾನವಲ್ಲ, ಆದರೆ ಸಾವು ಎನ್ನುವುದು ನಮ್ಮ ತೀರ್ಮಾನ. ಸಾಮಾನ್ಯ ಜನರಂತೆ 100 ವರ್ಷ ಬದುಕಬಹುದು, ಆದರೆ ಕೇವಲ 23 ವರ್ಷ ಬದುಕಿ ಈಗಲೂ ಅಜರಾಮರ ಆಗುವುದು ಎಂದರೆ ಅದು ಸಾಮಾನ್ಯವಲ್ಲ. ಇವತ್ತು ಎಷ್ಟೋ ಯುವಕರು 30ರಿಂದ 35 ವರ್ಷ ಆದರೂ ಹೆದರು ಪುಕ್ಕಲರಂತೆ ಬದುಕುವ ಈ ಯುವ ಸಮಾಜಕ್ಕೆ ಭಗತ್ ಒಬ್ಬ ಶ್ರೇಷ್ಠ ಮಾರ್ಗದರ್ಶಕ ಎಂದು ಹೇಳಿದರೆ ತಪ್ಪಾಗಲಾರದು. ಇವತ್ತು ಆ ಸಿಂಹದ ಬರಿಯ ಬದುಕು ನಿಮ್ಮಲ್ಲೂ ಒಂದು ಸ್ಥೈರ್ಯ, ಧೈರ್ಯದ ಅನುಭವ ಕೊಟ್ಟಿದ್ದರೆ ಭಗತ್ ಸಿಂಗ್ ಅಮರರಾಗಲಿ ಎಂದು ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಿಲ್ಲಿಸುತ್ತಿದ್ದೇನೆ. ಧನ್ಯವಾದ.